ಇನ್ನೊಂದು ಯೂನಿಟ್ಗೆ ನಾವು ಬಂದಿದ್ದೀವಿ. ಇದು 10 ವರ್ಷದಿಂದ ಇರುವಂತ ಯೂನಿಟ್. ಇಲ್ಲಿ ದೀಪದೆಣ್ಣೆ ಮತ್ತೆ ಕಾಸ್ಮೆಟಿಕ್ ಆಯಿಲ್ ರೆಡಿ ಆಗ್ತವೆ. ನೋಡ್ಕೊಂಬರೋಣ ಬನ್ನಿ ಹೇಗಿದೆ ಅಂತೇಳಿ. ಸಿಗುವಂತ ಇನ್ನೊಂದು ರಾ ಮೆಟೀರಿಯಲ್ ಇದು. ಇದನ್ನ ಟೆಸ್ಟ್ ಅಂತ ಕರೀತಾರೆ, ಪೇರಿಂಗ್ ಅಂತ ಕರೀತಾರೆ, ಕರ್ನಲ್ ಅಂತ ಕರೀತಾರೆ. ಟಿಪ್ಪಿನಲ್ಲಿ ಸುಮಾರು 58ಕ್ಕೂ ಹೆಚ್ಚು ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ನ ತಯಾರು ಮಾಡೋ ಫ್ಯಾಕ್ಟರಿಗಳಿದೆ. ಅದ್ರಲ್ಲಿ ಇದು ಬೈ ಪ್ರಾಡಕ್ಟ್. ಈ ಬೈ ಪ್ರಾಡಕ್ಟ್ ಅನ್ನ ನಾವು ಆಯಿಲ್ ಆಗಿ ತಗೋತೀವಿ. ಇದನ್ನ ಸೈಂಟಿಫಿಕ್ ಲ್ಯಾಂಗ್ವೇಜ್ ಅಲ್ಲಿ ಟೆಸ್ಟಾ ಅಂತಾರೆ, ಕರ್ನಲ್ ಅಂತಾರೆ, ಕೆಲವರು ಕೊಕೊನಟ್ ಚಿಪ್ಸ್ ಅಂತ ಕರೀತಾರೆ. ಇದು ನಿಮ್ಗೆ ಅರೌಂಡ್ 2FI ಲ್ಯಾಬ್ ಕಂಡೀಷನ್ ಹೇಳ್ಬೇಕು ಅಂದ್ರೆ 2FFI ಇರುತ್ತೆ, 18 IV ಇರುತ್ತೆ, ಪರಿಶುದ್ಧವಾಗಿರುತ್ತೆ. ಇನ್ನು ಕೊಕೊನಟ್ ಸ್ಕಿನ್ ನಲ್ಲಿ ಪ್ಯೂರ್ ಎಣ್ಣೆ ತೆಗೆಯುವಂತದ್ದು ಇರುತ್ತೆ. ಇದನ್ನ ನಾವು ಎಕ್ಸ್ಪೀಲರ್ಗೆ ಹಾಕ್ಬಿಟ್ಟು ಎಕ್ಸ್ಪೀಲರ್ ತೋರಿಸ್ತೀವಿ. ಎಕ್ಸ್ಪೀಲರ್ಗೆ ಹಾಕಿ ಎಕ್ಸ್ಪೀಲರ್ನ ಎಣ್ಣೆ ತೆಗಿತೀವಿ. ಸಿಂಗಲ್ ಕ್ರಷಿಂಗ್ ನಾವು ಮಾಡುವಂಥದ್ದು. ಸಿಂಗಲ್ ಕ್ರಷಿಂಗ್ ಅಲ್ಲಿ ತೆಗಿತೀವಿ. ಅಕ್ಕ ಒಂದು ನಿಮಿಷ ಸುಮ್ಮನೆ. ಪ್ರೇಕ್ಷಕರ ಸ್ಟಾರ್ ದಿನದಿಂದ ನನ್ನ 2ನೇ ಯೂನಿಟ್, ಅದೇ ಇದು ನನ್ನ ಮೊದಲನೇ ಯೂನಿಟ್. 10 ವರ್ಷ ನಡೆಸ್ತಾ ಇದ್ದೀನಿ. ಈಗ ಈ ಯೂನಿಟ್ ಅಲ್ಲಿ ಕಾಸ್ಮೆಟಿಕ್ ಗ್ರೇಡ್ ಆಯಿಲ್ ಮತ್ತೆ ದೀಪಮ್ ಆಯಿಲ್ ಅನ್ನ ಪ್ರೊಡಕ್ಷನ್ ಮಾಡ್ತಾ ಇದೀವಿ. ಅದು ಕೋಕೋನಟ್ ಬೇಸ್ ಆಗಿ. ಬನ್ನಿ ತೋರಿಸ್ತೇನೆ. ನೋಡಿ, ಇದು ಕೊಕೊನಟ್ ಟೆಸ್ಟಾ ಅಂತ ಕರೀತಾರೆ, ಕೆಲವರು ಕೊಕೊನಟ್ ಪೇರಿಂಗ್ ಅಂತ ಕರೀತಾರೆ. ಈಗಾಗಲೇ ಹೇಳಿದಾಗೆ ತಿಪ್ಟೂರು ಒಂದು ಕೊಕೊನಟ್ ಹಬ್. ಕೊಕೊನಟ್ ಹಬ್ಬಲ್ಲಿ ತಿಪ್ಟೂರಿನ ಒಂದು 15ರಿಂದ 20 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಸುಮಾರು ಒಂದು 60 ಡೆಸಿಕೇಟೆಡ್ ಕೊಕೊನಟ್ ಫ್ಯಾಕ್ಟರಿ ಅಂತ ಫ್ಯಾಕ್ಟರಿಗಳಿವೆ. ಸುಮಾರು ಕೋಟಿಗಟ್ಟಲೆ ಕಾಯನ್ನ ಈ 60 ಫ್ಯಾಕ್ಟರಿಗಳಲ್ಲಿ ಕಾಯನ್ನು ಹೊಡಿತಾರೆ. ಆ ಕಾಯನ್ನು ಹೊಡೆದು ಕೆಲವೊಂದು ಫ್ಯಾಕ್ಟ್ರಿನಲ್ಲಿ ಕೊಕೊನಟ್ ಪೌಡರ್ ಮಾಡ್ತಾರೆ, ಕೆಲವು ಕೊಕೊನಟ್ ಫ್ಲೆಕ್ಸ್ ಮಾಡ್ತಾರೆ, ಕೆಲವು ಕೊಕೊನಟ್ ಮಿಲ್ಕ್ ತೆಗಿತಾರೆ, ಕೆಲವು ಕೊಕೊನಟ್ ಆಯಿಲ್ ತೆಗಿತಾರೆ. ಈ ಪ್ರೋಸೆಸ್ ಅಲ್ಲಿ ಕಾಯನ್ನ ಒಡೆದ ಮೇಲೆ ಚಿಪ್ಪನ್ನು ತೆಗಿತಾರೆ. ಚಿಪ್ ಹೊಡೆದ್ಮೇಲೆ ಬ್ರೌನ್ ಕಲರ್ ಲೇಯರ್ ಬರುತ್ತೆ. ಈ ಬ್ರೌನ್ ಕಲರ್ ಲೇಯರ್ ಅಲ್ಲಿ ಎಣ್ಣೆಯನ್ನು ತೆಗಿತಾರೆ. ಇದರಲ್ಲಿ ಸುಮಾರು ಒಂದು 55% ಆಫ್ ಆಯಿಲು ಈ ಬ್ರೌನ್ ಕಲರ್ ಟೆಸ್ಟಾದಲ್ಲಿ ಸಿಗುತ್ತೆ. ಇದು ಲ್ಯಾಬ್ ಕಂಡೀಷನ್ ಹೇಳಬೇಕು ಅನ್ನೋದಾದ್ರೆ 2ರಿಂದ 3 FFI ಬರುತ್ತೆ, 18ರಿಂದ 20 IV ಮೀನ್ಸ್ ಅಯೋಡಿನ್ ವ್ಯಾಲ್ಯೂ ಬರುತ್ತೆ. ಮತ್ತೆ ಕಲರ್ ಬಂದು 6 ಕಲರ್ ಬರುತ್ತೆ. ಸೊ ಇದು ಜಾಯಿಂಟ್ ಪೇನ್ಗೆ ಸ್ಪೆಷಲಿ ಚೆನ್ನಾಗಿದೆ. ಮತ್ತೆ ಇದನ್ನ ಕೇರಳದಲ್ಲಿ ಗೌರ್ಮೆಂಟೇ 50-50 ಬ್ಲೆಂಡಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇದನ್ನ 50-50 ಮಾಡ್ತಾರೆ ಅಂತ ಕೆಲವರು ಬ್ಲೆಂಡಿಂಗ್ ಬೇರೆ ಬೇರೆ ರೀತಿ ಮಾಡ್ಕೋತಾರೆ. ದೀಪಕ್ಕೆ, ಜಾಯಿಂಟ್ ಪೇನ್ಗೆ ಬಹಳ ಉತ್ಕೃಷ್ಟವಾಗಿರುವಂತದ್ದು, ಹೇರ್ ಆಯಿಲ್ಗೆ ಕೂಡ ತುಂಬಾ ಚೆನ್ನಾಗಿರುವಂತದ್ದು. ಕೇರಳದಲ್ಲಿ ಇದನ್ನ ತಿನ್ಲಿಕ್ಕೂ ಕೂಡ ಉಪಯೋಗಿಸ್ತಾರೆ. ಇದನ್ನ ನಾವು ಪ್ರೋಸೆಸ್ ಮಾಡಿ ಇದನ್ನ ಫಸ್ಟ್ ಸಿಂಗಲ್ ಕ್ರಷಿಂಗ್ ಮಾಡಿ ನಾವು ಮುಗಿಸಿ ಎಕ್ಸ್ಪೀಲರ್ಗೆ ಹಾಕ್ತೀವಿ. ಎಕ್ಸ್ಪೀಲರ್ ಸಿಂಗಲ್ ಕ್ರಷಿಂಗ್ ಅನ್ನು ಮಾಡ್ತೀವಿ. ಬನ್ನಿ ಎಕ್ಸ್ಪೀಲರ್ ತೋರಿಸ್ತೇನೆ. ವೀಕ್ಷಕರೇ, ಸೌಂಡ್ ಜಾಸ್ತಿ ಬರುತ್ತೆ ಅಂತ ಆಫ್ ಮಾಡಿಸಿದ್ದೀನಿ. ಸೌಂಡ್ ಬರುತ್ತೆ. ಈಗ ನಿಮಗೆ ರನ್ನಿಂಗ್ ಅಲ್ಲೇ ತೋರಿಸಿ ಸೌಂಡ್ ಎಷ್ಟು ಬರುತ್ತೆ ಅಂತ. ಇದು ಎಕ್ಸ್ಪೀಲರ್ ಟೆಸ್ಟ್ ಅನ್ನ ನಾವು ಇದು ಸಿಂಗಲ್ ಕ್ರಷಿಂಗ್ ಮಾಡಿ ಕ್ಲೋಸ್ ಮಾಡ್ತೀವಿ. ಹಿಂಡಿ ಆಚೆ ಬಂದ್ಬಿಡುತ್ತೆ. ಇದು ಹಸುಗಳಿಗೂ ಕೂಡ ತುಂಬಾ ಉತ್ಕೃಷ್ಟವಾದ ಪೌಷ್ಟಿಕ ಆಹಾರ. 42% ಪ್ರೋಟೀನ್ ಇದೆ ಇದರಲ್ಲಿ. ಹಸುಗಳಿಗೆ 42% ಪ್ರೋಟೀನ್ ಇರುತ್ತೆ. ನೋಡಿ, ನಾವು ಆವಾಗಲೇ ಎಣ್ಣೆ ಕ್ರಷ್ ಮಾಡಿದಾಗ ಕೆಸರು ನೀರು ಬಂದಂಗೆ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಬಂದಾಗ ಕೆಸರು ನೀರು ಬಂದಂಗೆ ಬರುತ್ತೆ ಎಕ್ಸ್ಪೀಲರ್ ಆನ್ ಮಾಡಿದಾಗ. ಇದು ಫಿಲ್ಟರ್ ಮಾಡಿ ಕೊಟ್ಟಾಗ ನಮಗೆ ಬಹಳ ಕ್ಲಿಯರ್ ಆಗಿ ಎಣ್ಣೆ ಇಲ್ಲಿ ಬಂದ್ಬಿಡುತ್ತೆ. ನೋಡಿ, ಇದು ಬರ್ತಾ ಇದೆ ಎಣ್ಣೆ. ನೋಡಿ, ಕೆಸರು ತರ ಬಂದಂತ ಎಣ್ಣೆ ಬಹಳ ಕ್ಲಿಯರ್ ಆಗಿ ಈ ತರ. ಇದು ಸೆಕೆಂಡ್ ಗ್ರೇಡ್ ಕೊಕೊನಟ್ ಆಯಿಲ್. ಇದರಿಂದ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಬರುತ್ತೆ ಅಂತ ಹಿರಿಯರು ಹೇಳಿದ್ದಾರೆ. ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇದು ಒಂದು ನೆಗೆಟಿವ್ ಏನು ಅಂದ್ರೆ ಚಳಿಗಾಲದಲ್ಲಿ ತುಂಬಾ ಮೊಸರು ಆದಂಗೆ ಗಟ್ಟಿ ಆಗ್ಬಿಡುತ್ತೆ. ಇಲ್ಲಾಂದ್ರೆ ಇದು ಪ್ಯೂರ್ ಕೊಕೊನಟ್ ಆಯಿಲ್ ಫಾರ್ ಸೆಕೆಂಡ್ ಗ್ರೇಡ್ ದೀಪಮ್ಗೆ, ಹೇರ್ ಆಯಿಲ್ಗೆ, ಜಾಯಿಂಟ್ ಪೇನ್ಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಸೆಕೆಂಡ್ ಗ್ರೇಡ್ ಕೊಕೊನಟ್ ಆಯಿಲ್. ಆ ಫ್ಯಾಕ್ಟ್ರಿ ನೋಡಿದ್ದು ಫಸ್ಟ್ ಗ್ರೇಡ್, ಎಡಬಲ್ ಗ್ರೇಡ್. ಇದು ಕಾಸ್ಮೆಟಿಕ್ ಅಂಡ್ ದೀಪಮ್ ಆಯಿಲ್ ಫಾರ್ ಕೊಕೊನಟ್ ಆಯಿಲ್. ಸ್ಟಾರ್ಟ್ ಮಾಡ. ವೀಕ್ಷಕ ನೋಡಿ, ಈಗ ಸಿಂಗಲ್ ಬ್ರಷಿಂಗ್ ಎಲ್ಲ ಮುಗಿಸ್ಬಿಡ್ತೇವೆ. ಎಣ್ಣೆ ಸ್ವಲ್ಪ ಕೆಸರು ನೀರು ಬಂದಂಗೆ ಬರುತ್ತೆ, ಮಡ್ಡು ನೀರು ಬಂದಂಗೆ. ಅದು ಫಿಲ್ಟರ್ ಮಾಡಿ ಕೊಟ್ಕೊಡುತ್ತೆ. ಸಿಂಗಲ್ ಬ್ರಷಿಂಗ್ ಫಿನಿಶ್ ಆಗೋಗ್ಬಿಡುತ್ತೆ. ಆ ಕಡೆ ಹಿಂಡಿ ಬೀಳುತ್ತೆ ನೋಡಿ. ಈ ತರ ಬರೋ ಎಣ್ಣೆ ಫಿಲ್ಟರ್ ಮಾಡಿ ಕೊಟ್ಕೊಡುತ್ತೆ. ಅಲ್ಲಿ ಹಿಂಡಿ ಬೀಳುತ್ತೆ, ಅಲ್ಲಿ ಹಿಂಡಿ ಬೀಳುತ್ತೆ. ಇದು ಕೋಕೋನಟ್ ಟೆಸ್ಟ್ ಆಯಿಲ್.
ನಮ್ಮ ಹತ್ರ ಸ್ಪೇರ್ ಆಗಿ 2 ಗಾಣಗಳಿದೆ ಇಲ್ಲಿ. ಇದು ಸೋಪ್ ಮ್ಯಾನುಫ್ಯಾಕ್ಚರಿಂಗಿಗೆ ಆಯಿಲ್ ಅನ್ನ ಕೌಟ್ ಎಣ್ಣೆ ಅಂತ ಕರಿತೀವಿ. 3rd ಗ್ರೇಡ್ ಕೊಕೊನಟ್ ಆಯಿಲ್ ಅದು. ಯಾರಾದ್ರೂ ಆಯಿಲ್ ಬೇಸ್ ಓಪನ್ ಮಾಡ್ತಾರೆ ಅಂತಂದ್ರೆ ಕೌಟ್ ಎಣ್ಣೆ ಅದ್ರದ್ದು FFI ಬಂದು ನಿಮ್ಗೆ ಲ್ಯಾಬ್ ಕಂಡೀಷನ್ ಹೇಳ್ಬೇಕು ಅಂದ್ರೆ 10+ FFI ಇರುತ್ತೆ, 14+ ಕಲರ್ ಇರುತ್ತೆ, 10+ 11+ ಅಯೋಡಿನ್ ವ್ಯಾಲ್ಯೂ ಇರುತ್ತೆ. ಈ 2 ಯೂನಿಟ್ ಅಲ್ಲಿ ಅದನ್ನ ನಾವು ಸೋಪ್ ಬೇಸ್ ಆಯಿಲ್ ಮಾಡೋರಿಗೆ, ಯಾರು ಸೋಪ್ ಅನ್ನು ಆಯಿಲ್ ಬೇಸ್ ಸೋಪ್ ಮಾಡೋಂಥವ್ರು ಕೂಡ ಫ್ರೆಶ್ ಮಾಡಿ ಕೊಡ್ತೇವೆ. ಕೋಲ್ಡ್ ಪ್ರೆಸ್ ಆಗೇ ಇರುತ್ತೆ. ಸರ್ ಹತ್ರ ಒಂದಿಷ್ಟು ಅರ್ನಿಂಗ್ ಐಡಿಯಾಗಳಿದ್ದಾವೆ. ಇವ್ರ ಹತ್ರ ಹೇಗೆ ಅರ್ನಿಂಗ್ ಅಲ್ಲಿ ನಾವು ಸಾಧನೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಐಡಿಯಾಗಳನ್ನು ಕೇಳೋಣ. ಎಷ್ಟು ಎಣ್ಣೆಯನ್ನು ಒಂದು ದಿನಕ್ಕೆ ನಾವು ವ್ಯಾಪಾರ ಮಾಡಿದ್ರೆ ಅಥವಾ ಒಂದು ತಿಂಗಳಿಗೆ ಎಷ್ಟು ವ್ಯಾಪಾರ ಮಾಡಿದ್ರೆ ನಾವೆಷ್ಟು ಹಣ ಗಳಿಸ್ಬೋದು, ನಮ್ಮ ಜೀವನ ಚೆನ್ನಾಗಿ ಸಾಗಿಸ್ಬೋದು ಅನ್ನೋದ್ರ ಬಗ್ಗೆ ತುಂಬಾ ಐಡಿಯಾಗಳು ಸರ್ ಹತ್ರ ಇದೆ. ಅದೊಂದಿಷ್ಟು ಕೇಳೋಣ. ಸ್ನೇಹಿತರೆ, ನಾವು ಹಲವಾರು ರೀತಿ ನಾವು ದಿನಗೂಲಿನ, ವಾರಕ್ಕ, ತಿಂಗಳಿಗೆ ನಮ್ಮ ಅರ್ನಿಂಗ್ಸು, ನಮ್ಮ ಆಸೆ, ನಮ್ಮ ಕನಸು, ನಮ್ಮ ದುಡಿಮೆಯನ್ನು ನಮ್ಮನ್ನ ಅಳತೆ ಮಾಡುತ್ತೆ. ಒಂದು ಸಣ್ಣ ಉದಾಹರಣೆಯನ್ನು ಒಬ್ಬ ವ್ಯಕ್ತಿಗೆ ನಾನು ಹೇಳಿದ್ದೆ. ಒಬ್ಬ ವ್ಯಕ್ತಿ ಒಂದು ತಿಂಗಳಿಗೆ ಒಂದು 600 ಮನೆ, ಇಡೀ ತಿಂಗಳಲ್ಲಿ ದಿನಕ್ಕೆ 20 ಮನೆ ರೀತಿ 30 ದಿನಕ್ಕೆ 600 ಮನೆಗೆ, ದಿನಕ್ಕೆ 600 ಮನೆಗೆ ಒಂದು ತಿಂಗಳಲ್ಲಿ 5 kg ಎಣ್ಣೆಯನ್ನ ಒಂದು ತಿಂಗಳಿಗೆ ಒಮ್ಮೆ ಅಂದ್ರೆ 3 ಟನ್ ಎಣ್ಣೆ ಒಂದು ತಿಂಗಳಲ್ಲಿ ಆತ ಸರ್ವಿಸ್ ಮಾಡಿ ಡೋರ್ ಡೆಲಿವರಿ ಕೊಡ್ತಾನೆ ಅಂದ್ರೆ ಅವನ ಅರ್ನಿಂಗ್ಸು 50,000 ಪ್ಲಸ್. ಒಂದು 60 ಕೆಜಿಗೆ 20 ರೂಪಾಯಿ ಲಾಭ ಇಟ್ಕೊಂಡು 600 ಮನೆಗೆ ಡೋರ್ ಡೆಲಿವರಿ ಕೊಡ್ತಾನೆ ಅಂತಂದ್ರೆ ಅವನ ಆದಾಯ, ತಿಂಗಳಿಗೆ ಆದಾಯ 50,000 ರೂಪಾಯಿ ಸಿಗುತ್ತೆ. ಇನ್ನು ಅಷ್ಟೊಂದು ಟಾರ್ಗೆಟ್ ಮಾಡ್ಲಿಕ್ಕೆ ಆಗಲ್ಲ, ಒಂದು 300 ಮನೆ ಮಾಡ್ಬೋದು ಅಂದ್ರೆ ನೀವು ಓಡಾಡ್ಕೊಂಡು 25-30 ಸಾವಿರ ರೂಪಾಯಿ ಡೆಲಿವರಿ ಕೊಟ್ಟು ಆಯಿಲ್ ಅನ್ನ ಮಾಡ್ಬೋದು. ಬಟ್ ಆ 300 ಮನೆ ಅಥವಾ 600 ಮನೆಯನ್ನ ರೀಚ್ ಆಗುವಂತ ಟ್ಯಾಲೆಂಟು, ಟೈಮು, ಆ ಮನೆಗೆ ವೈಯಕ್ತಿಕ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಗಾಣದ ಎಣ್ಣೆ ಮಹತ್ವವನ್ನ ತಿಳಿಸಿ ಅವ್ರಿಗೆ ಕನ್ವಿನ್ಸ್ ಮಾಡಿ ತಗೊಂಡು ಅವ್ರು ಉಪಯೋಗಿಸೋ ಮಟ್ಟದ ಮಾಡುವಂತ ತಾಳ್ಮೆ, ಪೇಷನ್ಸ್ ನಿಮ್ಗಿರ್ಬೇಕು. ಹಾಗಾದಾಗ ಮಾತ್ರ ನೀವು ಅರ್ನಿಂಗ್ಸ್ ಮಾಡ್ಲಿಕ್ಕೆ ಸಾಧ್ಯ. ಎಲ್ರಿಗೂ ಈಸಿ ಮನಿ ಬೇಕು ಇವತ್ತು, ಯಾರಿಗೂ ಬೆವರು ಅಳಿಯೋದು ಬೇಕಾಗಿಲ್ಲ, ಶರ್ಟ್ ಬಟ್ಟೆ ಕೊಳೆಯೋದಂಗಿಲ್ಲ, ವೈಟ್ ಕಾಲರ್ ಜಾಬೇ ಬೇಕು. ಇದು ಸಾಧ್ಯ ಇಲ್ಲ. ಶ್ರಮ ಹಾಕಿ ತಾಳ್ಮೆಯಿಂದ ಇರಿ, ತಾಳ್ಮೆಯಿಂದ ಶ್ರಮ ಹಾಕಿ ಕಂಟಿನ್ಯೂಟಿ ಇರಬೇಕು. ನೀವು ಯಾವುದೇ ಕೆಲಸ ಮಾಡಿ ಕಂಟಿನ್ಯೂಟಿ ಮಾಡಿ, ಅಲ್ಲಿ ಎಕ್ಸ್ಪರ್ಟ್ಸ್ ಆಗ್ತೀರಾ, ಯಶಸ್ಸು ಸಿಗುತ್ತೆ. ಮಾಡಿ.